ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಸುಜಾತ ಮಾತಾಡೋದು. ಹೆಲ್ತಿ ಆ್ಯಂಡ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ವಲ್ಪ ಯುಗಾದಿ ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಈ ಯುಗಾದಿ ಎನ್ನುವ ಹೆಸರಿನಲ್ಲಿ ವರ್ಷ ಆರಂಭವಾಗುತ್ತದೆ. ಈ ಶುಭ ದಿನ ಬ್ರಹ್ಮದೇವನು ಸೃಷ್ಟಿಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ. ಈ ನೆನಪಿಗಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಆಚರಿಸುತ್ತೇವೆ ಎಂದು ಸಹ ಹೇಳಲಾಗಿದೆ. ಪ್ರಕೃತಿಯಲ್ಲೂ ವಿಭಿನ್ನವಾದ ಬದಲಾವಣೆ ಆಗುತ್ತದೆ. ಈ ಮೂಲಕ ಹೊಸ ವರ್ಷ ಆರಂಭವಾಗುತ್ತದೆ. ಇದು ವ್ಯಕ್ತಿ ಅಂದರೆ ನಮ್ಮ ಜೀವನದ ಮೇಲೂ ಸಾಕಷ್ಟು ಪ್ರಭಾವ ಬೀರುತ್ತದೆ. ಇಲ್ಲಿ ನಾವು 6 ಸಾಮಗ್ರಿಗಳಿಗೆ ತುಂಬ ವಿಶೇಷತೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಯುಗಾದಿ ಹಬ್ಬಕ್ಕೆ. ಅದು ಯಾವುದು ಅಂತ ಹೇಳಿದರೆ ಬೇವು, ಬೆಲ್ಲ, ಕಾಳುಮೆಣಸು, ಉಪ್ಪು, ಹುಣಸೆಹಣ್ಣು ಮತ್ತು ಮಾವು. ಇದು ಬೇವು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರ ಸಂಕೇತ ನೋವು, ಬೆಲ್ಲದ ಸಂಕೇತ ನಲಿವು. ಇದು ಏಕೆ ಅಂತ ಹೇಳಿದರೆ, ಬೇವು ಏಕೆ ತಗೋಬೇಕು ಅಂತಂದಾಗ ನೋವು ಎದುರಾದಾಗ ನಾವು ಧೃತಿಗೆಡದೆ ನಲಿವಿನಲ್ಲಿ ಅಹಂಕಾರಕ್ಕೆ ಒಳಗಾಗದೆ ಎರಡೂ ಸಂದರ್ಭವನ್ನು ಸಮಾನವಾಗಿ ಸ್ವೀಕರಿಸಿ ಜೀವನ ನಡೆಸಬೇಕು ಅನ್ನೋದನ್ನು ಸೂಚನೆ ಮಾಡುತ್ತದೆ. ಮತ್ತು ಕಾಳುಮೆಣಸು ಕೋಪವನ್ನು ಸೂಚಿಸುತ್ತದೆ. ಕೋಪದಲ್ಲಿ ನಾವು ಮಾಡುವ ತಪ್ಪು, ಕೋಪ ಹೋದ ಮೇಲೆ ಅದನ್ನು ನಾವು ಸರಿಪಡಿಸಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮಲ್ಲಿರುವ ಕೋಪದ ಗುಣವನ್ನು ಬಳಸಿಕೊಂಡು ಇತರರು ದುರುಪಯೋಗವನ್ನು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ನಾವು ಯಾವತ್ತೂ ಕೋಪವನ್ನು ನಾವು ನುಂಗಿಕೊಂಡು ನಾವು ಜೀವನ ನಡೆಸಬೇಕಾಗುತ್ತದೆ. ಹಾಗೆ ಉಪ್ಪು ಅನ್ನುವುದು ಭಯದ ಸಂಕೇತವನ್ನು ಸೂಚಿಸುತ್ತದೆ. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಆರೋಗ್ಯಕರವಾಗಿ ಭಯವನ್ನು ಇಡಬೇಕು. ಆಗ ನಾವು ಮಾಡುವ ಕೆಲಸದಲ್ಲಿ ಅನಗತ್ಯವಾಗಿ ನಾವು ಯಾವುದೇ ತಪ್ಪನ್ನು ಮಾಡುವುದಿಲ್ಲ. ಈ ತಪ್ಪನ್ನು ಮಾಡದೇ ಇದ್ದಲ್ಲಿ ನಮ್ಮ ಜೀವನ ಸುಂದರವಾಗಿ ಇರುತ್ತದೆ. ಹಾಗೆಯೇ ಹುಣಸೆ ಹಣ್ಣಿನ ಹುಳಿ, ಇದು ಅಸಮಾಧಾನವನ್ನು ಸೂಚನೆ ಮಾಡುತ್ತದೆ. ನಾವು ಜೀವನದಲ್ಲಿ ಬರುವ ಎಲ್ಲ ವಿಷಯವನ್ನು ಹಾಗೂ ಅಸಮಾಧಾನವನ್ನು ಹೇಗೆ ಸ್ವೀಕರಿಸುತ್ತೇವೆ ಅನ್ನೋದರ ಮೇಲೆ ನಮ್ಮ ಜೀವನ ರೂಪಿಸಿಕೊಳ್ಳುತ್ತದೆ. ಹಾಗೆಯೇ ನಾವು ಸೂಕ್ತ ರೀತಿಯಲ್ಲಿ ಅಸಮಾಧಾನವನ್ನು ಸ್ವೀಕರಿಸುವ ಶಕ್ತಿಯನ್ನು ಹೊಂದಬೇಕು. ಈ ಮೂಲಕ ನಾವು ಎಲ್ಲವನ್ನು ಜೀರ್ಣಿಸಿಕೊಳ್ಳಬೇಕು. ಆಗ ನಮ್ಮ ಜೀವನ ಸುಂದರವಾಗಿರುತ್ತದೆ. ಮತ್ತು ಮಾವು, ನಮಗೆಲ್ಲ ಗೊತ್ತಿರೋ ಹಾಗೆ ಮಾವು ಅಂದರೆ ನಮಗೆ ತುಂಬ ಇಷ್ಟ. ಹಾಗೆಯೇ ಇದರ ವಿಶೇಷ ಗುಣ ಬಂದು ಅಚ್ಚರಿ. ಇದು ಅಚ್ಚರಿಯನ್ನು ಸೂಚಿಸುತ್ತದೆ. ಜೀವನದಲ್ಲಿ ಅಚ್ಚರಿ ಬರಲೇಬೇಕು. ಆಗ ಬಂದಾಗ ಮಾತ್ರ ಜೀವನ ಉತ್ಸಾಹ ಹಾಗೂ ತುಂಬ ಸಂತೋಷವನ್ನು ನಮಗೆ ಕೊಡುತ್ತದೆ. ಬೇವು, ಬೆಲ್ಲ ಮತ್ತು ಮಾವಿನ ರುಚಿಯಲ್ಲಿ ಹೊಸ ರುಚಿ ಸಿಗುತ್ತದೆ. ಹಾಗೆಯೇ ಜೀವನದಲ್ಲಿ ಆಶ್ಚರ್ಯ ಹೊಂದುವ ಮೂಲಕ ಹೊಸ ಸಂಗತಿಯನ್ನು ನಾವು ತಿಳಿದುಕೊಳ್ಳುತ್ತೇವೆ. ಹಾಗೆ ನಾವು ಜೀವನದಲ್ಲಿ ನಾವು ಕೆಲವು ಪಾಠಗಳನ್ನು ಕಲಿಯುತ್ತಾ ಹೋಗುತ್ತವೆ. ಸೊ ಇಷ್ಟನ್ನು ನಾನು ವಿಶೇಷ ಏನು ಅಂತ ನಾನು ಎಲ್ಲ ಓದಿದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಈ ಯುಗಾದಿ ಹಬ್ಬ ಆಚರಣೆ ಮಾಡುವಾಗ ಇದರಲ್ಲಿ ಇರುವ ವಿಶೇಷತೆಯನ್ನು ನೀವು ತಿಳ್ಕೊಂಡು ಇದರಲ್ಲಿ ತುಂಬ ಸೂಪರಾಗಿ ಚೆನ್ನಾಗಿ ಹಬ್ಬ ಮಾಡಿದಾಗ ಇದರ ವಿಶೇಷತೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇಷ್ಟನ್ನು ಹೇಳುತ್ತಾ ಈ ಶೋಭಕೃತ ಸಂವತ್ಸರ ನಿಮ್ಮ ಬಾಳಿನಲ್ಲಿ ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ನಿಮಗೋಸ್ಕರ ನಾನು ಈ ಒಂದು ಮಾವಿನ ಮರ ಮತ್ತು ಬೇವಿನ ಮರ ಇದನ್ನು ನಾನು ಈ ದಿನವೇ ನಾನು ವಿಡಿಯೋ ಶೂಟ್ ಮಾಡಿ ನಿಮ್ಮೆಲ್ಲರಿಗಾಗಿ ನಾನು ಕಳಿಸ್ತಾ ಇದ್ದೀನಿ. ಸೊ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ನಮ್ಮ ಮನೆಯಲ್ಲಿ ಇರುತ್ತೆ. ಸೊ ಈ ಮರವನ್ನು ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.